Hello everyone, this is Kirtana from Rankbook. Hope you are all doing good. In today's session, we are going to discuss some of the practice questions related to Boolean algebra. Let's start with one by one. Question number 1. What is the result of the expression A XOR B and A or B when A equals true and B equals true? ಇಲ್ಲಿ ಒಂದು ಎಕ್ಸ್ಪ್ರೆಷನ್ ಕೊಟ್ಟಿದ್ದಾರೆ. ಆ ಎಕ್ಸ್ಪ್ರೆಷನ್ಗೆ ಎ ಆ್ಯಂಡ್ ಬಿ ವ್ಯಾಲ್ಯೂ ಸಹ ಅವರೇ ಕೊಟ್ಟಿದ್ದಾರೆ. ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿ ಫೈನಲ್ ರಿಸಲ್ಟ್ಸ್ ಏನು ಬರುತ್ತೆ ಅಂತ ನಾವು ಹೇಳಬೇಕು. XOR ಅನ್ನೋದು ನ್ಯೂ ಆಪರೇಷನ್ ನೀವು ನೋಡ್ತಿರೋದು, ಬಟ್ ಇಟ್ ಈಸ್ ಆಪೋಸಿಟ್ ಆಫ್ ಆರ್. XOR ಆಪರೇಷನ್ ಇಸ್ ನಥಿಂಗ್ ಬಟ್ ಇಟ್ ವರ್ಕ್ಸ್ ಆಸ್ ಆಪೋಸಿಟ್ ಆಫ್ ಆರ್. ಆರ್ ಅಂತ ಹೇಳಿದ್ರೆ ನೀವು ಏನು ಬರೀತಿದ್ರಿ, ಎರಡು ವೇರಿಯೇಬಲ್ ಇದೆ ಅಂತ ಹೇಳಿದ್ರೆ, ಇವಾಗ 0 ಆ್ಯಂಡ್ 0 ಎರಡು ವೇರಿಯೇಬಲ್ ಇದೆ, ಇದು XOR ಆಪ್ರೇಷನ್ ಆಗ್ತಿದೆ ಅಂತ ಹೇಳಿದ್ರೆ ಅಡಿಷನ್ ಮಾಡ್ತಿದ್ರಿ ಅಲ್ವಾ. ಇದು ಎರಡು ಡಿಫ್ರೆಂಟಾಗಿತ್ತು ಅಂದರೆ ನಿಮಗೆ ಫೈನಲ್ ರಿಸಲ್ಟು ಟ್ರೂ ಬರೋದು. ಅದೇ ಥರ 1 0 ಇದ್ದಾಗಲೂ ಟ್ರೂ ಬರೋದು ಆ್ಯಂಡ್ 1 1 ಇದ್ದಾಗಲೂ ಟ್ರೂ ಬರೋದು. ಬಟ್ XOR ಬಂದು ಇದ್ರ ಆಪೋಸಿಟ್. ಹೇಗೆ ಅಂತ ಹೇಳಿದ್ರೆ, ಎರಡು ಡಿಫ್ರೆಂಟಾಗಿರುವಂತಹ ವ್ಯಾಲ್ಯೂಸ್ ಯೂಸ್ ಮಾಡಿದ್ರೆ ನಮಗೆ ಅದರ ಫೈನಲ್ ರಿಸಲ್ಟು ಟ್ರೂ ಬರುತ್ತೆ. ಇಫ್ ವಿ ಯೂಸ್ ದ ಸೇಮ್ ವೇರಿಯೇಬಲ್ಸ್ ಫಾರ್ ಟು ವ್ಯಾಲ್ಯೂಸ್, then the operation is going to be false. Same values ittu anta helidre final result false barutte. If we use different variables ittu anta helidre true barutte. That is XOR. Easy agi ನೆನಪಿಟ್ಕೊಳ್ಳಿ. Here ನಮಗೆ ಎಷ್ಟೊಂದು ಮಲ್ಟಿಪಲ್ ಎಕ್ಸ್ಪ್ರೆಷನ್ಸ್ ಇದೆ ಅಲ್ವಾ, ದಟ್ ಈಸ್ ಕಾಂಪ್ಲೆಕ್ಸ್ ಎಕ್ಸ್ಪ್ರೆಷನ್ಸ್ ಇದೆ. ಸೊ ಇವಾಗ ನಾವು ಈ ಥರ ಪ್ರಾಬ್ಲಮ್ಸಲ್ಲಿ ಫಸ್ಟ್ ಬ್ರ್ಯಾಕೆಟ್ ಒಳಗಿರೋ ಅಂಥದ್ದನ್ನು ಫಸ್ಟ್ ಸಾಲ್ವ್ ಮಾಡ್ಕೊಳ್ತೀರಾ. ಆಮೇಲೆ ಔಟ್ಸೈಡ್ ದ ಬ್ರ್ಯಾಕೆಟ್ ಏನಿದೆ ಅದನ್ನು ನೆಕ್ಸ್ಟ್ ಸಾಲ್ವ್ ಮಾಡ್ತೀರಾ. A XOR B ಅಂತ ಹೇಳಿದಾಗ A ವ್ಯಾಲ್ಯೂ ಸಹ 1 ಇದೆ ಆ್ಯಂಡ್ B ವ್ಯಾಲ್ಯೂ ಸಹ 1 ಇದೆ. ಎರಡೂ ಸೇಮ್ ವೇರಿಯೇಬಲ್ ಅಥವಾ ಸೇಮ್ ವ್ಯಾಲ್ಯೂಸ್ ಆಗಿರೋದ್ರಿಂದ ಅದರ ಮಧ್ಯೆ XOR ಆದಾಗ ಏನು ಬರುತ್ತೆ, ನಮಗೆ ವ್ಯಾಲ್ಯೂಸು ಫಾಲ್ಸ್ ಬರುತ್ತೆ. ರೈಟ್, XOR ಅಲ್ಲಿ ನಾನು ಇವಾಗ ತಾನೇ ಎಕ್ಸ್ಪ್ಲೈನ್ ಮಾಡಿದೆ. ನೆಕ್ಸ್ಟು ಈ ಎಕ್ಸ್ಪ್ರೆಷನ್ನ ಸಾಲ್ವ್ ಮಾಡೋಣ. A or B ಅಂತ ಹೇಳಿದ್ರೆ ಎರಡೂ ಟ್ರೂ ವ್ಯಾಲ್ಯೂಸ್ ಇದೆ, ಅದ್ರ ಮಧ್ಯೆ ಆರ್ ಆಪರೇಷನ್ ಅಂತ ಹೇಳಿದ್ರೆ ಅಡಿಷನ್ ಮಾಡ್ತೀರಾ. 1 + 1 is 1 ಅಲ್ವಾ. ಸೊ ವಿ ವಿಲ್ ಗೆಟ್ ಟ್ರೂ ಆ್ಯಸ್ ಎ ರಿಸಲ್ಟ್ ಈ ಎಕ್ಸ್ಪ್ರೆಷನ್ಗೆ. ಇದೆರಡೂ ಎಕ್ಸ್ಪ್ರೆಷನ್ ನಾವು ಇವಾಗ ಬ್ರ್ಯಾಕೆಟಲ್ಲಿರೋ ಸಾಲ್ವ್ ಮಾಡಾಯಿತು. ನೆಕ್ಸ್ಟ್ ಅದ್ರ ಮಧ್ಯೆ ಆ್ಯಂಡ್ ಆಪರೇಷನ್ ಇದೆ. ಆ್ಯಂಡ್ ಅಂತ ಹೇಳಿದ್ರೆ ಮಲ್ಟಿಪ್ಲಿಕೇಶನ್. ದಟ್ ಈಸ್ ಫಾಲ್ಸ್ ಇಂಟು ಟ್ರೂ ಮಾಡಿದಾಗ ನಮಗೆ ಏನು ಸಿಗುತ್ತೆ, ಫೈನಲ್ ಆನ್ಸರು ಫಾಲ್ಸ್ ಸಿಗುತ್ತೆ. ಸೊ ದ ಆನ್ಸರ್ ಫಾರ್ ದಿಸ್ ಕ್ವೆಶನ್ ಈಸ್ ಆಪ್ಷನ್ ಡಿ, ಫಾಲ್ಸ್. ದೆನ್ next question, if A equals true and B equals false and C equals true, what is the value of A XOR B and B XOR C ಅಂತ ಹೇಳಿದ್ದಾರೆ. ಇಲ್ಲಿ 3 ವೇರಿಯೇಬಲ್ಸ್ ಯೂಸ್ ಮಾಡಿದ್ದಾರೆ, A B C ಅಂತ. ಇಲ್ಲಿ ಎಕ್ಸ್ಪ್ರೆಷನ್ ಕೊಟ್ಟಿದ್ದಾರೆ. ಫಸ್ಟ್ ಈಸ್ A XOR B ಅಲ್ವಾ. A ವ್ಯಾಲ್ಯೂ ಏನಿದೆ, ಟ್ರೂ ಇದೆ, ದಟ್ ಈಸ್ 1. B ವ್ಯಾಲ್ಯೂ ಇಸ್ ಫಾಲ್ಸ್, ಅದ್ರ ಮಧ್ಯೆ XOR ಆಗ್ತಾ ಇದೆ. ಸೊ ಎರಡು ಡಿಫ್ರೆಂಟ್ ವೇರಿಯೇಬಲ್ಸ್ ಇದ್ದಾಗ XOR ಬಂದರೆ ಅದರ ರಿಸಲ್ಟ್ ಏನಾಗಿರುತ್ತೆ, ಟ್ರೂ. ದೆನ್ ಈ ಎಕ್ಸ್ಪ್ರೆಷನ್ನ ಸಾಲ್ವ್ ಮಾಡೋಣ. B XOR C ಇದೆ, B ಈಸ್ ಫಾಲ್ಸ್ ಆ್ಯಂಡ್ ದೆನ್ C ಈಸ್ ಟ್ರೂ, ದಟ್ ಈಸ್ 1. ಇದು ಸಹ ಎರಡು ಡಿಫ್ರೆಂಟ್ ವೇರಿಯೇಬಲ್ಸ್ ಇದೆ, ಡಿಫ್ರೆಂಟ್ ವ್ಯಾಲ್ಯೂಸ್ ಇದೆ. ಸೊ ಅದ್ರ ರಿಸಲ್ಟ್ ಸಹ XOR ಮಾಡಿದಾಗ ಟ್ರೂ ಸಿಗುತ್ತೆ. ಸೊ ಎರಡೂ ಎಕ್ಸ್ಪ್ರೆಷನ್ದು ಇವಾಗ ಸಾಲ್ವ್ ಮಾಡಿದಾಯಿತು, ಎರಡೂ ಟ್ರೂ ಬಂದಿದೆ. ಇದನ್ನು ನಾವು ಆ್ಯಂಡ್ ಆಪ್ರೇಷನ್ ಮಾಡಬೇಕು. ಟ್ರೂ ಇಂಟು ಟ್ರೂ, ವಾಟ್ ವಿ ಗೆಟ್ ಆಸ್ ಅ ಫೈನಲ್ ರಿಸಲ್ಟ್, ಟ್ರೂ ಅಲ್ವಾ. 1 × 1 1. ಸೊ ದ ಆನ್ಸರ್ ಫಾರ್ ದಿಸ್ ಕ್ವೆಶನ್ ಈಸ್ ಆಪ್ಷನ್ ಎ, ಟ್ರೂ. Then we have third question. What is the result of the expression A and B or not A and B? So ಈ ಕ್ವೆಶನಲ್ಲಿ A and B ವೇರಿಯೇಬಲ್ಸ್ ಏನು ಅಂತ ಕೊಟ್ಟಿಲ್ಲ, ಅಂದರೆ ವೇರಿಯೇಬಲ್ಸ್ಗೆ ವ್ಯಾಲ್ಯೂಸ್ ಕೊಟ್ಟಿಲ್ಲ. ಸೊ ನಾವು ಜಸ್ಟ್ ಸಿಂಪ್ಲಿಫಿಕೇಶನ್ ಮಾಡಿ ಇಟ್ಟರೆ ಆಯಿತು ಈ ಕ್ವೆಶನ್ಗೆ. ಲೈಕ್ ಈ ಬ್ರ್ಯಾಕೆಟಲ್ಲಿರೋ ಎಕ್ಸ್ಪ್ರೆಷನ್ನ A ಅಂತ ಕನ್ಸಿಡರ್ ಮಾಡೋಣ. ಅದೇ ಥರ ಈ ಬ್ರ್ಯಾಕೆಟಲ್ಲಿರೋ ಅಂಥ ಎಕ್ಸ್ಪ್ರೆಷನ್ನ B ಅಂತ ಕನ್ಸಿಡರ್ ಮಾಡೋಣ. ಸೊ A or B ಫಾರ್ಮ್ಯಾಟಿಗೆ ಬಂತಲ್ವಾ, ಆ ಥರ ಸಿಂಪ್ಲಿಫಿಕೇಶನ್ ಮಾಡಿ ಇಡೋದು. ಸೊ ಆಪ್ಷನ್ B ಈಸ್ ದ ಕರೆಕ್ಟ್ ಆನ್ಸರ್, A or B ಫಾರ್ ದಿಸ್ ಕ್ವೆಶನ್. ದೆನ್ ಫೋರ್ತ್ ಕ್ವೆಶನ್, if A equals true and B equals false, what is the value of A and B or not A and B ಅಂತ ಇದೆ.
ಎ ವ್ಯಾಲ್ಯೂ ಬಂದು ಫಸ್ಟ್ ಈ ಎಕ್ಸ್ಪ್ರೆಷನ್ ಸಾಲ್ವ್ ಮಾಡೋಣ. ಎ ಆ್ಯಂಡ್ ಬಿ. ಎ ಆ್ಯಂಡ್ ಬಿ ಅಂತ ಹೇಳಿದ್ರೆ 1 into 0 ದಟ್ ಈಸ್ 0 ಅಲ್ವಾ, ಫಾಲ್ಸ್ ಇತ್ತು. ದೆನ್ ಈ ಎಕ್ಸ್ಪ್ರೆಷನ್ನ ಸಾಲ್ವ್ ಮಾಡೋಣ. ನಾಟ್ ಎ ಆ್ಯಂಡ್ ಬಿ ಅಂತಿದೆ. ನಾಟ್ ಎ ಅಂತ ಹೇಳಿದ್ರೆ ವ್ಯಾಲ್ಯೂ ಏನಾಗುತ್ತೆ, ನಾಟ್ ಎ ಆ್ಯಂಡ್ ಬಿ. ಏದು ವ್ಯಾಲ್ಯೂ ಟ್ರೂ ಇದೆ ಅದಕ್ಕೆ ನಾಟ್ ಆಪ್ರೇಟ್ ಅಪ್ಲೈ ಮಾಡಿದಾಗ ನಮಗೆ ಏನು ಸಿಗುತ್ತೆ, ಫಾಲ್ಸ್ ಸಿಗುತ್ತೆ, ದಟ್ ಈಸ್ 0. ದೆನ್ ಆ್ಯಂಡ್ ಬಿ ಇದೆ. ಆ್ಯಂಡ್ ಅಂತ ಹೇಳಿದ್ರೆ ಮಲ್ಟಿಪ್ಲಿಕೇಶನ್, ಬಿ ಈಸ್ ಫಾಲ್ಸ್ ಅಲ್ವಾ, ಸೊ ದಟ್ ಈಸ್ ಆಲ್ಸೋ 0. 0 into 0 is 0, ದಟ್ ಈಸ್ ಆಲ್ಸೋ ಫಾಲ್ಸ್ ಅಂತ ಹೇಳಿ ಆನ್ಸರ್ ಬಂತು. ಸೊ ಇದ್ರ ಮಧ್ಯ ಆರ್ ಆಪ್ರೇಷನ್ ನಡಿಬೇಕು. ಫಾಲ್ಸ್ ಪ್ಲಸ್ ಫಾಲ್ಸ್, ಆರ್ ಅಂತ ಹೇಳಿದ್ರೆ ಅಡಿಷನ್ ಅಲ್ವಾ, 0 plus 0 is 0. So the final result of this question is false, option B. Then we have fifth question. Which postulate states that A or true is always true? A or true is always true ಅಂತ ಯಾವ ಪಾಸ್ಟುಲೇಟ್ ಹೇಳುತ್ತೆ ಅಂತ ಕೇಳ್ತಿದ್ದಾರೆ. ಇಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾರೆ. ಆಪ್ಷನ್ ಎ ಇಸ್ ಡಾಮಿನೇಷನ್ ಲಾ ಫಾರ್ ಆರ್, ಆಪ್ಷನ್ ಬಿ ಇಸ್ ಐಡೆಂಟಿಟಿ ಲಾ, ಆಪ್ಷನ್ ಸಿ ಇಸ್ ಕಾಂಪ್ಲಿಮೆಂಟ್ ಲಾ ಆ್ಯಂಡ್ ಕಾಂಪ್ಲಿಮೆಂಟ್ ಲಾ ಫಾರ್ ಆರ್, ಆ್ಯಂಡ್ ಆಪ್ಷನ್ ಡಿ ಈಸ್ ಐಡೆಂಟಿಟಿ ಲಾ ಫಾರ್ ಆ್ಯಂಡ್ ಅಂತ ಇದೆ. ಸೊ ನಾನು ಇದನ್ನು ಥಿಯರಿ ಪಾರ್ಟಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೆ ನಿಮಗೆ. ಎ ಆರ್ ಟ್ರೂ ಅಂತ ಹೇಳಿದ್ರೆ ದಿಸ್ ಇಸ್ ಡಾಮಿನೇಷನ್ ಲಾ ಆಫ್ ಆರ್, ಬಿಕಾಸ್ ಇಲ್ಲಿ ಆರ್ ಆಪರೇಷನ್ ಯೂಸ್ ಮಾಡಿದ್ದಾರೆ. ಮತ್ತು ಡಾಮಿನೇಷನ್ ಲಾನಲ್ಲಿ ಆರ್ಗೆ ಟ್ರೂ ಡಾಮಿನೇಟಿಂಗ್ ಎಲಿಮೆಂಟ್ ಆಗಿ ಆ್ಯಕ್ಟ್ ಆಗುತ್ತೆ. ಸೊ ಇವಾಗ ನೋಡಿ, ಎ ಆರ್ ಟ್ರೂ ಇದೆ ಅಲ್ವಾ, ಸೊ ಎಗೆ ವ್ಯಾಲ್ಯೂ ನಾನು 0 ಅಂತ ತೊಗೊಳ್ತೀನಿ ಅಂತ ಇಟ್ಕೊಳ್ಳೋಣ. ಇಫ್ ಎ ಈಕ್ವಲ್ 0, ದೆನ್ 0 plus 1 ನಮಗೇನು ಸಿಗುತ್ತೆ ಆನ್ಸರು, ಟ್ರೂ, ದಟ್ ಈಸ್ 1 ಸಿಗುತ್ತಲ್ವಾ. ಲೈಕ್ ದಟ್ ಇಫ್ ಎಗೆ ನಾನು 1 ಕೊಡ್ತೀನಿ, 1 plus 1 ದಟ್ ಈಸ್ ಆಲ್ಸೋ ಟ್ರೂ, 1 ಸಿಗುತ್ತೆ. ಸೊ ನಾನು ಏನೇ ವ್ಯಾಲ್ಯೂಸ್ ಕೊಟ್ಟರು ಎಗೆ ಅದನ್ನು ಟ್ರೂ ಜೊತೆ ಆರ್ ಆಪ್ರೇಟ್ ಮಾಡಿದಾಗ ನನಗೆ ರಿಸಲ್ಟ್ ಏನು ಸಿಗ್ತಾ ಇದೆ, ಟ್ರೂ ಸಿಗ್ತಾ ಇದೆ. ಇದೇ ಡಾಮಿನೇಷನ್ ಲಾ ಫಾರ್ ಆರ್. ಸೊ ಆಪ್ಷನ್ ಎ ಈಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್. ದೆನ್ ಸಿಕ್ಸ್ತ್ ಕ್ವೆಶನ್. ಅಕಾರ್ಡಿಂಗ್ ಟು ದ ಕಾಂಪ್ಲಿಮೆಂಟ್ ಲಾ, ವಾಟ್ ಈಸ್ ಎ ಆ್ಯಂಡ್ ನಾಟ್ ಎ? ಕಾಂಪ್ಲಿಮೆಂಟ್ ಲಾ ಅಂತ ಹೇಳಿದ್ರೆ ನಿಮ್ಮ ತಲೆಗೆ ಬರಬೇಕು, ಇಟ್ ಈಸ್ ಇನ್ವರ್ಸ್ ಹೇಳೋ ಅಂಥ ಲಾ ಅಂತ. ಇವಾಗ ಎ ಆ್ಯಂಡ್ ನಾಟ್ ಎ ಇದೆ. ಇಫ್ ಎ ವ್ಯಾಲ್ಯೂನ ನಾನು 0 ಅಂತ ಕೊಟ್ಟರೆ 0 ಮತ್ತು ಆ್ಯಂಡ್ ಆಪ್ರೇಷನ್ ಅಂದರೆ ಮಲ್ಟಿಪ್ಲಿಕೇಶನು, ನಾಟ್ ಎ ಅಂತ ಹೇಳಿದ್ರೆ 0ದು ಇನ್ವರ್ಸು ಅಂತ ಹೇಳಿದ್ರೆ 1 ಅಲ್ವಾ. ಸೊ 0 into 1 is 0. ಅಗೇನ್ ನನಗೆ ಎ ಎಲಿಮೆಂಟೇ ಸಿಗ್ತಾ ಇದೆ. ದೆನ್ ಇಫ್ ಎ ಈಕ್ವಲ್ಸ್ 1 into 1, ಸಾರಿ ಎ ಈಕ್ವಲ್ಸ್ 1 ಅಲ್ವಾ, ಅದ್ರ ಇನ್ವರ್ಸ್ ಇಲ್ಲಿ 0 ಹಾಕಬೇಕು. 1 into 0 is 0. ನಾನು ಎರಡೂ ಆಪ್ರೇಷನ್ ಮಾಡಿದಾಗಲೂ ನನಗೆ ಫಾಲ್ಸೇ ಸಿಗ್ತಾ ಇದೆ. ಸೊ ದ ಆನ್ಸರ್ ಫಾರ್ ದಿಸ್ ಕ್ವೆಶನ್ ಇಸ್ ಫಾಲ್ಸ್. ನಾನು ಯಾವುದೇ ಒಂದು ವೇರಿಯೇಬಲ್ಗೆ ಅದರ ಇನ್ವರ್ಸ್ ಜೊತೆ ನಾನು ಮಲ್ಟಿಪ್ಲೈ ಮಾಡಿದ್ರೆ ಅಥವಾ ಆ್ಯಂಡ್ ಆಪ್ರೇಟ್ ಮಾಡಿದ್ರೆ ನನಗೆ ಫಾಲ್ಸೇ ರಿಸಲ್ಟ್ ಸಿಗುತ್ತೆ. ದೆನ್ ಸೆವೆಂತ್ ಕ್ವೆಶನ್. ವಿಚ್ ಲಾಜಿಕ್ ಗೇಟ್ ಈಸ್ ರೆಪ್ರೆಸೆಂಟೆಡ್ ಬೈ ಎಕ್ಸ್ಪ್ರೆಷನ್ ಎ ಆ್ಯಂಡ್ ಬಿ ಆರ್ ಸಿ ಆ್ಯಂಡ್ ಡಿ? ಇಲ್ಲಿ ಮಲ್ಟಿಪಲ್ ಅಂದರೆ ಕಾಂಪ್ಲೆಕ್ಸ್ ಎಕ್ಸ್ಪ್ರೆಷನ್ ಇದೆ. ಇದನ್ನು ಜಸ್ಟ್ ಇಲ್ಲಿ ನಮಗೆ ಯಾವುದು ವೇರಿಯೇಬಲ್ ವ್ಯಾಲ್ಯೂ ಕೊಟ್ಟಿಲ್ಲ ಅಲ್ವಾ, ಸೊ ಜಸ್ಟ್ ಸಿಂಪ್ಲಿಫೈ ಮಾಡ್ತೀರಾ. ದಿಸ್ ಈಸ್ ಒನ್ ಎಕ್ಸ್ಪ್ರೆಷನ್ ಆ್ಯಂಡ್ ದಿಸ್ ಈಸ್ ಒನ್ ಎಕ್ಸ್ಪ್ರೆಷನ್. ಈ ಎಕ್ಸ್ಪ್ರೆಷನ್ನ ಇಲ್ಲಿ ಎ ಅಂತ ಕನ್ಸಿಡರ್ ಮಾಡೋಣ, ಇದು ಬಂದು ಬಿ ಅಂತ ಕನ್ಸಿಡರ್ ಮಾಡೋಣ. ಇಲ್ಲಿ ಮೇನಾಗಿ ಏನಾಗ್ತಿದೆ, ಎ ಆರ್ ಬಿ ಆಪ್ರೇಷನ್ ಆಗ್ತಿದೆ. ಸೊ ಇಟ್ ಕಮ್ಸ್ ಅಂಡರ್ ಆರ್ ಗೇಟ್. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ದೆನ್ ಏಯ್ತ್ ಕ್ವೆಶನ್. ಇಫ್ ಎ ಈಕ್ವಲ್ಸ್ ಟ್ರೂ ಆ್ಯಂಡ್ ಬಿ ಈಕ್ವಲ್ಸ್ ಟ್ರೂ ಆ್ಯಂಡ್ ಸಿ ಈಕ್ವಲ್ಸ್ ಫಾಲ್ಸ್, ವಾಟ್ ಈಸ್ ದ ರಿಸಲ್ಟ್, ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎ XOR ಬಿ ಆ್ಯಂಡ್ ಬಿ XOR ಸಿ ಅಂತ ಹೇಳಿದ್ದಾರೆ. ಇದೇ ಥರ ಸಿಮಿಲರ್ ಪ್ರಾಬ್ಲಮ್ ನಾನು ಪ್ರೀವಿಯಸ್ಲಿ ಒಂದು ಮಾಡಿಸಿದ್ದೆ. ಇದು ಅದೇ ಥರ ಇದೆ. ಫಸ್ಟ್ ಬ್ರ್ಯಾಕೆಟಲ್ಲಿರೋವಂಥ ಆಪ್ರೇಷನ್ನ ಸಾಲ್ವ್ ಮಾಡೋಣ. ಎ XOR ಬಿ ಇದೆ. ಎ ವ್ಯಾಲ್ಯೂ ಬಂದು ಟ್ರೂ, ದಟ್ ಈಸ್ 1 ಇದೆ. ಅದು XOR ವಿತ್ ಯಾವುದಂತ ಹೇಳಿದ್ರೆ ಬಿ ವ್ಯಾಲ್ಯೂ ಸಹ 1 ಇದೆ. ಎರಡೂ ಎಲಿಮೆಂಟ್ ಸೇಮ್ ಇದ್ದರೆ ಅದರದ್ದು XOR ಆಪ್ರೇಷನ್ದು ರಿಸಲ್ಟ್ ಏನು ಬರುತ್ತೆ, ಫಾಲ್ಸ್. ಸೊ ಈ ಎಕ್ಸ್ಪ್ರೆಷನ್ ಸೊಲ್ಯೂಷನ್ ಇಸ್ ಫಾಲ್ಸ್. ದೆನ್ ಬಿ XOR ಸಿ ಮಾಡೋಣ. ಬಿ XOR ಸಿ, ಇಲ್ಲಿ ಬಿ ವ್ಯಾಲ್ಯೂ ಬಂದು ಟ್ರೂ ಇದೆ, ದಟ್ ಈಸ್ 1. ಅದು XOR ಆಗ್ತಿರೋದು ಸಿ ಜೊತೆ. ಸಿದು ವ್ಯಾಲ್ಯೂ ಏನಿದೆ, ಸಿ ಇಸ್ ಫಾಲ್ಸ್, ದಟ್ ಈಸ್ 0.
ಟೂ ಡಿಫ್ರೆಂಟ್ ಎಕ್ಸ್ಪ್ರೆಷನ್ಸ್ ಟೂ ಡಿಫ್ರೆಂಟ್ ವ್ಯಾಲ್ಯೂಸ್ ಇದೆ. ಅದು XOR ಆಗುವಾಗ ಟೂ ಡಿಫ್ರೆಂಟ್ ವ್ಯಾಲ್ಯೂಸ್ ಇದ್ದರೆ ಅದರ ರಿಸಲ್ಟ್ ಏನು ಬರುತ್ತೆ, ಟ್ರೂ ವ್ಯಾಲ್ಯೂ ಬರುತ್ತೆ. ಸೊ ಒನ್ ಇಸ್ ಫಾಲ್ಸ್ ಮತ್ತು ಇನ್ನೊಂದು ಟ್ರೂ ಇದೆ. ಇದೆರಡರ ಮಧ್ಯೆ ಆ್ಯಂಡ್ ಆಪ್ರೇಷನ್ ಆಗಬೇಕು. ಫಾಲ್ಸ್ ಇಂಟು ಟ್ರೂ ಏನು ಬರುತ್ತೆ ನಮಗೆ ರಿಸಲ್ಟು, 0 ಇಂಟು 1 ದಟ್ ಈಸ್ 0 ಅಲ್ವಾ. ಸೊ ದ ಆನ್ಸರ್ ಇಸ್ ಫಾಲ್ಸ್. ಆಪ್ಷನ್ ಬಿ false is the correct answer. Then ninth question. In a digital circuit, if NOT gate is connected to the output of an AND gate, what operation does it perform? ಇವಾಗ ಇದೊಂದು ನಾಟ್ ಗೇಟ್ ಇದೆ ಅಂತ ತಗೊಳ್ಳೋಣ. ಈ ನಾಟ್ ಗೇಟ್ ಈಸ್ ಕನೆಕ್ಟೆಡ್ ಟು ದ ಔಟ್ಪುಟ್ ಆಫ್ ದಿ ಆ್ಯಂಡ್ ಗೇಟ್. ಆ್ಯಂಡ್ ಗೇಟ್ನ ಔಟ್ಪುಟ್ಗೆ ಈ ನಾಟ್ ಗೇಟ್ ಕನೆಕ್ಟ್ ಆಗಿದೆ. ಆ್ಯಂಡ್ ಗೇಟ್ದು ಇದು ಔಟ್ಪುಟ್ ಅಂತ ತಗೊಳ್ಳೋಣ. ಇಲ್ಲಿಗೆ ನಾಟ್ ಗೇಟ್ದು ಕನೆಕ್ಟ್ ಆಗಿದೆ. ಇಲ್ಲಿ ಆ್ಯಂಡ್ ಗೇಟ್ದು ಏನು ಔಟ್ಪುಟ್ ಬರುತ್ತೆ ಅದಕ್ಕೆ ನಾಟ್ ಕನೆಕ್ಟ್ ಆಗಿದೆ. ಸೊ ವಾಟ್ ಆಪ್ರೇಷನ್ ಡಸ್ ಇಟ್ ಪರ್ಫಾರ್ಮ್, ಯಾವ ಆಪ್ರೇಷನ್ ಪರ್ಫಾರ್ಮ್ ಮಾಡುತ್ತೆ ಅಂತ ಕೇಳಿದ್ದಾರೆ. ಆಬ್ವಿಯಸ್ಲಿ ಎಂಡಿಂಗ್ ಯಾವುದಿದೆ ಆ ಆಪ್ರೇಷನ್ ಅಲ್ವಾ ಮಾಡೋದು. ಸೊ ಆಪ್ಷನ್ ಸಿ ನಾಟ್ ಇಸ್ ದ ಕರೆಕ್ಟ್ ಆನ್ಸರ್. ಹೇಗೆ ಅಂತ ಹೇಳಿದ್ರೆ ಇವಾಗ ಆ್ಯಂಡ್ದು ಬಂದು ಫಾಲ್ಸ್ ಇದೆ ಅಂತ ತಗೊಳ್ಳೋಣ ಔಟ್ಪುಟ್ಟು. ಇದಕ್ಕೆ ನಾನು ನಾಟ್ ಆಪ್ರೇಷನ್ ಮಾಡಿದ್ರೆ ಟ್ರೂ ಆಗುತ್ತೆ. ಸೊ ಫೈನಲ್ ಆಪ್ರೇಷನ್ ಆಗಿದ್ದು ನಾಟ್ ಇದೆ ಅಲ್ವಾ. ಸೊ ಅಗೇನ್ ಇಫ್ ಆ್ಯಂಡ್ದು ಬಂದು ರಿಸಲ್ಟ್ ಟ್ರೂ ಇದ್ದರೆ ಅದನ್ನು ನಾಟ್ ಆಪ್ರೇಟ್ ಅಪ್ಲೈ ಮಾಡಿದಾಗ ನನಗೆ ರಿಸಲ್ಟ್ ಫಾಲ್ಸ್ ಬರುತ್ತೆ. ಫೈನಲಿ ಆಪ್ರೇಷನ್ ಆಗಿದ್ದು ಯಾವುದ್ರದ್ದು, ನಾಟ್ ಇದಲ್ವಾ. ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ದೆನ್ 10th question. In a digital circuit, an AND gate outputs 1, that is true, only when. ಒಂದು ಡಿಜಿಟಲ್ ಸರ್ಕ್ಯೂಟಲ್ಲಿ ಆ್ಯಂಡ್ ಗೇಟು ಔಟ್ಪುಟ್ 1 ಕೊಡುತ್ತೆ ಯಾವಾಗ ಅಂತ ಕೇಳಿದ್ದಾರೆ. ಆಪ್ಷನ್ಸ್ ಕೊಟ್ಟಿದ್ದಾರೆ. ಆಪ್ಷನ್ ಎ ಬೋತ್ ಇನ್ಪುಟ್ಸ್ ಆರ್ 0, ಆಪ್ಷನ್ ಬಿ ಬೋತ್ ಇನ್ಪುಟ್ಸ್ ಆರ್ 1, ಆಪ್ಷನ್ ಸಿ ಎಕ್ಸಾಕ್ಟ್ಲಿ 1 ಇನ್ಪುಟ್ ಈಸ್ 1, ಆಪ್ಷನ್ ಡಿ ಎನಿ ಕಾಂಬಿನೇಷನ್ ಆಫ್ ಇನ್ಪುಟ್ಸ್. ನಿಮಗೆ ಗೊತ್ತು ಆ್ಯಂಡ್ ಗೇಟ್ ಅಂತ ಬಂದ ತಕ್ಷಣ ನಿಮ್ಮ ತಲೆಗೆ ಬರಬೇಕಾಗಿರೋದು ಮಲ್ಟಿಪ್ಲಿಕೇಶನ್. ಇಫ್ ಇಲ್ಲೇನು ಕೊಟ್ಟಿದ್ದಾರೆ, ಆ್ಯಂಡ್ ಗೇಟ್ ಔಟ್ಪುಟ್ಟು 1 ಆಗಿರ್ಬೇಕು ಯಾವಾಗ ಅಂತ ಹೇಳಿದ್ದಾರೆ. ಆ್ಯಂಡ್ ಗೇಟಲ್ಲಿ ಎರಡೂ ವ್ಯಾಲ್ಯೂಸು ನಮಗೆ ಎರಡೂ ಇನ್ಪುಟ್ ವ್ಯಾಲ್ಯೂಸ್ 1 ಆಗಿದ್ರೆ ಮಾತ್ರ ತಾನೇ ಔಟ್ಪುಟ್ 1 ಬರುತ್ತೆ. ಇಫ್ ಎನಿ ಒನ್ ಆಫ್ ದಿ ಇನ್ಪುಟ್ ಇಸ್ 0 ಆದರೆ ಫೈನಲ್ ರಿಸಲ್ಟ್ ಸಹ 0 ಆಗುತ್ತಲ್ವಾ. ಸೊ ಆಪ್ಷನ್ ಬಿ ಈಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್. ಬೋತ್ ಇನ್ಪುಟ್ಸ್ ಆರ್ 1 ಅಥವಾ ಬೋತ್ ಇನ್ಪುಟ್ ಸಹ ಟ್ರೂ ಆಗಿರ್ಬೇಕು. ಆವಾಗ ಮಾತ್ರ ನಮಗೆ ಫೈನಲ್ ರಿಸಲ್ಟು ಆ್ಯಂಡ್ ಆಪ್ರೇಷನಲ್ಲಿ ಟ್ರೂ ಬರುತ್ತೆ. ಓಕೆ, ಥ್ಯಾಂಕ್ ಯು.